ವಿ4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕಿಗೆ ಸರ್ಕಾರದಿಂದ ನೂತನ ನಾಮಿನಿ ನಿರ್ದೇಶಕರಾಗಿ ಹಿರೇಸಾವೆ ಹೋಬಳಿ ಬೂಕಾ ಗ್ರಾಮದ ಬಿ ಕೇಶವ ಆಯ್ಕೆ. ಶನಿವಾರದಂದು ಅಧಿಕಾರ ಸ್ವೀಕಾರ. ನೂತನ ನಿರ್ದೇಶಕರಿಗೆ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ. ಅಯೋಧ್ಯೆಯಲ್ಲಿನ ರಾಮಮಂದಿರ ನಿರ್ಮಾಣಕ್ಕೆ ಹೊಣೆ ಹೊತ್ತಿದ್ದ ಉಡುಪಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಜುಲೈ 9ರಂದು ರಾಯರ ಮಠಕ್ಕೆ ಆಗಮನ. ಶ್ರೀಮಠದಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ ಎಂದ ಮಠದ ಅಧ್ಯಕ್ಷ ಸಿ.ವಿ. ರಾಜಪ್ಪನವರು. ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ. ವಿದ್ಯಾರ್ಥಿಗಳಿಗೋಸ್ಕರ ನಡೆದ ಚುನಾವಣೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಂಭ್ರಮದಿಂದ ಭಾಗಿ. ಗೆದ್ದ 14 ಮಂದಿಯಿಂದ ಮಂತ್ರಿಮಂಡಲ ರಚನೆ, ಶಾಲಾಭಿವೃದ್ಧಿಗೆ ಸೇವೆ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಚನ್ನರಾಯಪಟ್ಟಣ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಅರ್ಥಾತ್ ಭೂ ಅಭಿವೃದ್ಧಿ ಬ್ಯಾಂಕಿಗೆ ಸರ್ಕಾರದ ನಾಮಿನಿ ನಿರ್ದೇಶಕರಾಗಿ ಹಿರೇಸಾವೆ ಹೋಬಳಿ ಬೂಕಾ ಗ್ರಾಮದ ಬಿ ಕೇಶವ್ ಉರ್ಫ್ ಬಿ ಕಿರಣ್ ರವರನ್ನ ಆಯ್ಕೆ ಮಾಡಿ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರದಂದು ಬ್ಯಾಂಕಿನ ಸಭಾಂಗಣದಲ್ಲಿ ನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲಿರುವ ಕಾರಣ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಸರ್ಕಾರವು ವಿವಿಧ ಹಂತಗಳಲ್ಲಿ ನಾಮನಿರ್ದೇಶನಕ್ಕೆ ಮುಂದಾಗಿದೆ. ಕಳೆದ ತಿಂಗಳು ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರು, ಸದಸ್ಯರನ್ನಾಗಿ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸದಸ್ಯರನ್ನ ನೇಮಕಗೊಳಿಸಿತ್ತು. ಇತ್ತೀಚೆಗೆ ಪುರಸಭೆಗೆ 3 ಮಂದಿ ಸದಸ್ಯರನ್ನಾಗಿಸಿತ್ತು. ಇದೀಗ ಭೂ ಅಭಿವೃದ್ಧಿ ಬ್ಯಾಂಕಿಗೆ ಕಾಂಗ್ರೆಸ್ನ ಕಟ್ಟಾಳು, ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಯಾಗಿರುವ ಹಿರೇಸಾವೆ ಹೋಬಳಿಯ ಪ್ರಭಾವಿ ಮುಖಂಡ ಬೂಕಾ ಗ್ರಾಮದ ಬಿ ಕೇಶವ ಅರ್ಥಾತ್ ಬಿ ಕಿರಣ್ ರವರನ್ನ ನಿರ್ದೇಶಕರನ್ನಾಗಿಸಿದೆ. ನೂತನ ನಿರ್ದೇಶಕರು ಶನಿವಾರದಂದು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಆದೇಶ ಪ್ರತಿಯನ್ನು ಹಸ್ತಾಂತರಿಸಿ ಪಕ್ಷದ ಕಾರ್ಯಕರ್ತರು, ಬ್ಯಾಂಕಿನ ಇತರೆ 14 ಮಂದಿ ನಿರ್ದೇಶಕರು ಮತ್ತು ಅಭಿಮಾನಿಗಳು, ಸ್ನೇಹಿತರ ಸಮಕ್ಷಮದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಎಲ್ಲರೂ ನೂತನ ನಿರ್ದೇಶಕರಿಗೆ ಶುಭಾಶಯ ಕೋರಿದರು. ಬ್ಯಾಂಕಿನ ಅಧ್ಯಕ್ಷರಾದ ಎಂ ಶಂಕರ್ ಮಾತನಾಡಿ, ಪಕ್ಷವನ್ನು ತಾಲೂಕಿನಲ್ಲಿ ಬಲವಾಗಿ ಕಟ್ಟುವ ನಿಟ್ಟಿನಲ್ಲಿ ಮತ್ತು ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಅಧಿಕಾರ ನೀಡುವ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳಾದ ರಾಜಣ್ಣನವರು ಸ್ಥಳೀಯ ಸಂಸ್ಥೆಗಳಿಗೆ ನಾಮಿನಿಯನ್ನ ಮಾಡುತ್ತಿದ್ದಾರೆ. ಬ್ಯಾಂಕಿನಲ್ಲಿರುವ 14 ನಿರ್ದೇಶಕರೊಂದಿಗೆ ಸರ್ಕಾರದ ನಾಮಿನಿಗೆ ನಿರ್ದೇಶಕರು ಸೇರಿ ಎಲ್ಲರೂ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ. ಈಗಾಗಲೇ ಬ್ಯಾಂಕ್ ತಾಲೂಕಿನ 170 ರೈತರಿಗೆ 2,80,00,000 ಸಾಲವನ್ನು ನೀಡಲಾಗಿದೆ. ಸರ್ಕಾರದ ಬಡ್ಡಿ ಮನ್ನಾ ಯೋಜನೆಯಡಿ 3,20,00,000 ಅಸಲನ್ನ ರೈತರು ಕಟ್ಟಿದ್ದಾರೆ. ಸರ್ಕಾರದಿಂದ ಬಡ್ಡಿ ಯೋಜನೆಯ 3,88,00,000 ನೀಡಬೇಕಾಗಿದೆ. ಇದೀಗ ಬ್ಯಾಂಕ್ ಉತ್ತಮ ವಹಿವಾಟಿನೊಂದಿಗೆ ರೈತರಿಗೆ ನೆರವಾಗಿದೆ ಎಂದರು. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಜಿಲ್ಲಾ ಮಂತ್ರಿ ಆದಂಥ ರಾಜಣ್ಣವರು, ನಮ್ಮ ತಾಲೂಕಿನ ಮುಖಂಡರಾದಂಥ ಮಾಜಿ MLC ಗೋಪಾಲ ಸ್ವಾಮಿಯವರು, ಮಾಜಿ ಶಾಸಕರಾದಂಥ ಪುಟ್ಟೇಗೌಡರು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸುತ್ತಾ, ಯಾಕೆಂದರೆ ನಮ್ಮ ಕಿರಣರ್ನ ಬ್ಯಾಂಕಿನ ನಿರ್ದೇಶಕರಾಗಿ ಮಾಡಿದ್ದಾರೆ, ಅವರಿಗೂ ಸಹ ಈ ಸಂದರ್ಭದಲ್ಲಿ. ಇನ್ನು ನೂತನ ನಿರ್ದೇಶಕ ಬಿ ಕೇಶವ್ ಮಾತನಾಡಿ, ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ನನ್ನ ಮೇಲೆ ವಿಶ್ವಾಸವಿಟ್ಟು ಪ್ರಮುಖವಾಗಿ ನಮ್ಮ ನಾಯಕರಾದ ಎಂ.ಎ. ಗೋಪಾಲಸ್ವಾಮಿಯವರು ರೈತರಿಗೆ ನನ್ನಿಂದ ನೆರವಾಗಲು ನಿರ್ದೇಶಕ ಸ್ಥಾನವನ್ನು ಕೊಡಿಸಿದ್ದಾರೆ. ಅವರ ವಿಶ್ವಾಸಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಬಡವ ಶ್ರೀಮಂತ ಎನ್ನದೆ ಜಾತಿ ಭೇದ ಭಾವ ಮಾಡದೆ ಎಲ್ಲ ರೈತರಿಗೂ ಸರ್ಕಾರದ ಸವಲತ್ತು ಸಿಗುವಂತೆ ನೋಡಿಕೊಳ್ಳುತ್ತೇನೆ ಎಂದರು. ಈ ವೇಳೆ ಬ್ಯಾಂಕಿನ ಎಲ್ಲ ನಿರ್ದೇಶಕರು, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಗನ್ನಿ ಗಿರೀಶ್, ಮುಖಂಡರಾದ ರತ್ನರಾಜು, ಶ್ರೀಧರ್, ಕೇಶವಣ್ಣ, ಕೆಜಿ ಬಾಬು, ವಿಶ್ವನಾಥ್ ಸೇರಿ ಹಲವು ಮುಖಂಡರು ಆಗಮಿಸಿ ಶುಭಾಶಯ ಕೋರಿದರು. ನನಗೇನು ಇವತ್ತು ನಮ್ಮ ನಮ್ಮ PLD ಬ್ಯಾಂಕ್ ಎಲ್ಲ ಸದಸ್ಯರುಗಳು ಒಗ್ಗಟ್ಟಾಗಿ ಹಾಗೂ ನಮ್ಮ ಹಿರಿಯರುಗಳೆಲ್ಲ ಒಗ್ಗಟ್ಟಾಗಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಾರೆ. ಈ ಜವಾಬ್ದಾರಿಯನ್ನು ನಾನು ಮುಖ್ಯವಾಗಿ ನಮ್ಮ ಗೋಪಾಲ ಸ್ವಾಮಿ ಅವರು ಹೆಚ್ಚಿನ ಆದ್ಯತೆ ಕೊಟ್ಟು ನನ್ನೇನು ಓಡಾಡ್ಕೊಂಡೆಲ್ಲ ಮಾಡಿ ನಾನು ಅವ್ರನ್ನೆಲ್ಲ ಗೌರವ ಉಳಿಸ್ಕೊಂಡು ನನ್ನ ಮುಂದಕ್ಕೆ ನನ್ನ ಕೈಲಾದಷ್ಟು ರೈತರಿಗೆ ಅನುಕೂಲ ಮಾಡಿಕೊಡಕ್ಕೆ
ಪಟ್ಟಣದ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಮಠದ ವತಿಯಿಂದ ಉಡುಪಿಯ ಪೇಜಾವರ ಅಧೋಕ್ಷಕ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರನ್ನ ಶ್ರೀಮಠಕ್ಕೆ ಆಹ್ವಾನಿಸಿ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಅಧ್ಯಕ್ಷರಾದ ಸಿ.ವಿ. ರಾಜಪ್ಪರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಶ್ರೀ ಗುರುರಾಘವೇಂದ್ರ ಮಠದಲ್ಲಿ ಶುಕ್ರವಾರದಂದು ನಡೆಸಲಾದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ಇತ್ತೀಚೆಗೆ ಲೋಕಾರ್ಪಣೆಗೊಂಡ ದೇಶದ ಆಧ್ಯಾತ್ಮಿಕತೆ ಸಂಸ್ಕೃತಿಯ ಸಂಕೇತವಾಗಿರುವ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಪ್ರಧಾನ ನೇತೃತ್ವ ವಹಿಸಿದ ಹಿನ್ನೆಲೆಯಲ್ಲಿ ತತ್ಸಂಬಂಧವಾಗಿ ಕೋಟೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಮಠದ ವತಿಯಿಂದ ಜುಲೈ 9ರಂದು ಶ್ರೀಗಳನ್ನು ಮಠಕ್ಕೆ ಆಹ್ವಾನಿಸಿ ಕರೆಸಿ ಗೌರವ ಸಮರ್ಪಣೆ ಮಾಡಲಾಗುವುದೆಂದು ತಿಳಿಸಿದರು. ಜುಲೈ 8ರಂದು ಶ್ರೀಗಳು ಸಂಜೆ ಮಠಕ್ಕೆ ಆಗಮಿಸಿ ಮಠದಲ್ಲಿ ವಾಸ್ತವ್ಯ ಹೂಡಿ ಜುಲೈ 9ರಂದು ಸಂಸ್ಥಾನ ಪೂಜೆ ನೆರವೇರಿಸುವರು. ತದನಂತರ ವೇದಿಕೆ ಕಾರ್ಯಕ್ರಮ ಆರಂಭಗೊಳ್ಳುವುದು. ಶಾಸಕ ಸಿ.ಎನ್. ಬಾಲಕೃಷ್ಣರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಗಳಿಗೆ ಗೌರವ ಸಮರ್ಪಣೆ ಮಾಡಲಾಗುವುದು ಹಾಗೂ ಶ್ರೀಮಠದ ರಾಜಗೋಪುರ ನಿರ್ಮಾಣಕ್ಕೆ ಪ್ರಧಾನವಾಗಿ ಸೇವೆ ಸಲ್ಲಿಸಿರುವ ಶ್ರೀಮಠದ ಖಜಾಂಚಿ ಸಿ.ಎಂ. ರಾಘವೇಂದ್ರರವರಿಗೆ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀಮಠದ ಖಜಾಂಚಿಗಳಾದ ಸಿ.ಎಂ. ರಾಘವೇಂದ್ರ, ನಿರ್ದೇಶಕರುಗಳಾದ ಸಿ.ಆರ್. ಹರ್ಷ, ದೀಪಕ್, ಸುನಿಲ್, ಶ್ರೀಮಠದ ಪ್ರಧಾನ ಅರ್ಚಕ ಅನಂತಾಚಾರ್ ಭಾಗವಹಿಸಿದ್ದರು. ಏನು ನಾವು ಸನಾತನ ಧರ್ಮ ಅಂತ ಪ್ರತಿಪಾದನೆಯನ್ನು ಮಾಡ್ತೀವೋ ಆ ಒಂದು ದಿಕ್ಕಿನಲ್ಲಿ ದೇಶ ಮತ್ತು ಪ್ರಪಂಚದ ಜನ ತಮಗೆಲ್ಲ ಗೊತ್ತಿರೋ ಹಾಗೆ ಮೂಲರಾಮನ ಪ್ರತಿಷ್ಠಾಪನೆ ವಿಚಾರ ತಮಗೆಲ್ಲ ಗೊತ್ತಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಪೇಜಾವರ ಸ್ವಾಮೀಜಿಯವರಿಗೆ ಒಂದು ವಿಶೇಷವಾದ ಆ ಪ್ರತಿಷ್ಠಾಪನೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ. ಅಂಥವರು ಇವತ್ತು ಈ ತಿಂಗಳು 9ನೇ ತಾರೀಕು ಶ್ರೀಮಠಕ್ಕೆ ಗಂಗಾಪುರ ಮಠಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಠದ್ದು ಇದೆ. ಕೆಲವು ಉಲ್ಲೇಖ ಇದೆ. ಉಳ್ಳವರು ಶಿವಾಲಯವನ್ನು ಮಾಡಿದರು. ಉಳ್ಳವರು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ದೊಡ್ಡ ಮನಸ್ಸು ಇರತಕ್ಕಂಥ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲಿ ಈ ಮಠದ ಒಂದು ಗೋಪುರ ಸಂದರ್ಭದಲ್ಲಿ ವಿಶೇಷವಾದ ಆಸಕ್ತಿ ವಹಿಸಿ ಆತನ ವಯಸ್ಸಿಗೆ ಮೀರಿ ಒಂದು ಕೊಡುಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಮಠನೂ ಕೂಡ ಮಠದ ಒಂದು ಎಲ್ಲ ಸದಸ್ಯರು ಚಿರುಗುಣಿ ಆಗಿದ್ದೀವಿ. ಆ ಕಾರಣಕ್ಕೆ ಸ್ವಾಮಿಗಳಿಂದ ಅವರು ಸನ್ಮಾನ ಮಾಡಬೇಕು ಅನ್ನೋದು ವಿಚಾರ. ಅದು ಮುಖ್ಯವಾದ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳ ಪಾತ್ರ, ಚುನಾವಣೆಯಲ್ಲಿ ಸ್ಪರ್ಧಿಸುವುದು, ಮತದಾನ, ಮತ ಎಣಿಕೆ, ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಮತ ಪ್ರಚಾರ, ಗೆದ್ದವರ ಕಾರ್ಯವೈಖರಿ ಇವೆಲ್ಲವನ್ನ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಸಲುವಾಗಿ ಶಾಲಾ ಸಂಸತ್ ಚುನಾವಣೆಯನ್ನು ಪಟ್ಟಣದ ಸರ್ಕಾರಿ ಪೇಟೆ ಪ್ರೌಢಶಾಲೆಯಲ್ಲಿ ನಡೆಸಲಾಯಿತು. ವಿದ್ಯಾರ್ಥಿಗಳಿಂದಲೇ ವಿದ್ಯಾರ್ಥಿಗಳಿಗೋಸ್ಕರ ತರಗತಿಗಳ ಅಭಿವೃದ್ಧಿಗೆ ಮತ್ತು ಶಾಲೆಯಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳ ಮೇಲುಸ್ತುವಾರಿ ವಹಿಸಲು ಪ್ರತಿ ತರಗತಿಯಿಂದ ವಿದ್ಯಾರ್ಥಿಗಳು ಸ್ಪರ್ಧಿಸಿ ಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಶಾಲಾ ಸಂಸತ್ತು ಚುನಾವಣೆಯನ್ನು ಪಟ್ಟಣದ ಗಣಪತಿ ಪೆಂಡಾಲ್ ಮುಂಭಾಗದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರದಂದು ನಡೆಸಲಾಯಿತು. ಚುನಾವಣೆಯಲ್ಲಿ 26 ವಿದ್ಯಾರ್ಥಿಗಳ ಸ್ಪರ್ಧೆ ಮತ್ತು ನೋಟಾ ಸೇರಿ 27 ಮಂದಿ ಕಣದಲ್ಲಿದ್ದರು.
ದೇಶದಲ್ಲಿ ನಡೆಯುವ ಚುನಾವಣೆ ಮಾದರಿಯಲ್ಲೇ ಬ್ಯಾಲೆಟ್ ಪತ್ರ, ಸ್ಪರ್ಧಿಗಳಿಗೆ ಚಿಹ್ನೆ, ಮತಪೆಟ್ಟಿಗೆ, ಮತದಾನ ಮಾಡುವವರಿಗೆ ಶಾಯಿ ಗುರುತು ಸೇರಿದಂತೆ ವಿದ್ಯಾರ್ಥಿಗಳೇ ಚುನಾವಣಾಧಿಕಾರಿ, ಸಹಾಯಕ ಚುನಾವಣಾಧಿಕಾರಿ ಮತ್ತು ಮತಗಟ್ಟೆ ಅಧಿಕಾರಿ ಹಾಗೂ ಬಂದೋಬಸ್ತ್ಗಾಗಿ ಪೊಲೀಸ್ ಪಾತ್ರಗಳನ್ನು ನಿಭಾಯಿಸಿದ್ದು ವಿಶೇಷವಾಗಿತ್ತು. ಸಮಾಜ ವಿಜ್ಞಾನ ವಿಭಾಗದ ಶಿಕ್ಷಕರಾದ ಗಾಯತ್ರಿ ಮತ್ತು ಸುಕನ್ಯಾರವರು ಶಾಲಾ ಸಂಸತ್ತು ಚುನಾವಣೆಯನ್ನ ಯಾವ ರಾಜಕೀಯ ಚುನಾವಣೆಗೆ ಕಡಿಮೆ ಅನ್ನದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸಿದರು. ವಿದ್ಯಾರ್ಥಿಗಳು ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಸರತಿ ಸಾಲಿನಲ್ಲಿ ನಿಂತು ಅತ್ಯಂತ ಖುಷಿಯಿಂದ ಮತ ನೀಡಿ ಸಂಭ್ರಮಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ನೇತ್ರಾವತಿಯವರು ಮಾತನಾಡಿ, ದೇಶದ ಸಂಸತ್ತಿಗೆ ನಿಲ್ಲುವ ಅಭ್ಯರ್ಥಿಗಳ ಆಯ್ಕೆ ಹೇಗೆ, ಗೆದ್ದವರಿಂದ ಅಭಿವೃದ್ಧಿ ಯಾವ ರೀತಿ ಎಂಬೆಲ್ಲ ವಿಚಾರಗಳನ್ನು ಕಲಿಕೆಯ ಹಂತದಲ್ಲಿ ತಿಳಿಸುವ ಕೆಲಸವನ್ನು ಶಾಲಾ ಸಂಸತ್ ಮಾದರಿಯ ಚುನಾವಣೆಯ ಮೂಲಕ ಮಾಡಲಾಗುತ್ತಿದೆ. ಚುನಾವಣೆಯಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. 24 ವಿದ್ಯಾರ್ಥಿಗಳ ಪೈಕಿ ಅತಿ ಹೆಚ್ಚು ಮತ ಪಡೆದ ಕ್ರಮವಾಗಿ 14 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ಪ್ರಧಾನಮಂತ್ರಿ ಸೇರಿದಂತೆ ಇತರರಿಂದ ಮಂತ್ರಿಮಂಡಲ ರಚನೆಯಾಗುತ್ತದೆ. 15ನೇ ಸ್ಥಾನದ ವಿದ್ಯಾರ್ಥಿ ವಿರೋಧ ಪಕ್ಷದ ನಾಯಕನಾಗುತ್ತಾನೆ ಎಂದರು. ಚುನಾವಣೆ ಬೆಳಗ್ಗೆ 10:30 ಗಂಟೆಗೆ ಆರಂಭವಾಗಿ ಮಧ್ಯಾಹ್ನದವರೆಗೂ ನಡೆಯಿತು. ಮಧ್ಯಾಹ್ನದ ನಂತರ ಮತಪೆಟ್ಟಿಗೆಯಲ್ಲಿದ್ದ ಬ್ಯಾಲೆಟ್ಗಳನ್ನು ಎಲ್ಲ ಶಿಕ್ಷಕರು ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಒಟ್ಟುಗೂಡಿಸಿ ಮತ ಎಣಿಕೆ ಕಾರ್ಯವನ್ನು ನಡೆಸಿದರು. ನೋಟಕ್ಕೂ 5 ಮತ ಬೀಳುವ ಮೂಲಕ ಯಾವ ಸ್ಪರ್ಧಿಗಳು ಯೋಗ್ಯರಲ್ಲ ಎನ್ನುವ ಸಂದೇಶವನ್ನು ವಿದ್ಯಾರ್ಥಿಗಳು ನೀಡಿದರು. ನಮ್ಮ ಶಾಲೆಯಲ್ಲಿ 2023-24-25ನೇ ಸಾಲಿನ ಒಂದು ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ. ಇದಕ್ಕೆ ಏನು ಮಕ್ಕಳಿಗೆ ಮಾದರಿಯಾಗಿ ಹೇಗೆ ನಮ್ಮಲ್ಲಿ ಸಂಸತ್ತು ಚುನಾವಣೆಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಮತಗಟ್ಟೆ ಅಧಿಕಾರಿ ಆಗಿರ್ಬೋದು, PO ಆಗಿರ್ಬೋದು, APRO ಆಗಿರ್ಬೋದು, ಮತ್ತು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಈ ಎಲ್ಲದರ ಅರಿವನ್ನು ಮೂಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಅದೇ ಮಾದರಿಯಲ್ಲಿ ಮಾಡಿದೆ. ಹಾಗೆ ಒಂದು ವೋಟರ್ ಲಿಸ್ಟನ್ನು ಕೂಡ ಅವರಿಗೆ ಚಿಹ್ನೆಗಳನ್ನು ನೀಡೋದ್ರ ಮೂಲಕ ಮಕ್ಕಳಿಗೆ ಅದರ ಅರಿವನ್ನು ಕೂಡ ನಾವು ಇವತ್ತು ಮೂಡಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ದೀಪಾ ಮೇಡಮ್ ಸಹ ಬಂದಿದ್ದಾರೆ. ಹಾಗೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕಿಯರು ಬಹಳ ಅಚ್ಚುಕಟ್ಟಾಗಿ ಆ ಮಕ್ಕಳಿಗೆ ಒಂದು ಚುನಾವಣೆಯ ಮಾದರಿಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಪೂರ್ಣ ತಯಾರಿಯನ್ನು ಮಾಡಿಕೊಂಡು ಮಕ್ಕಳಿಗೆ ID ಕಾರ್ಡನ್ನು ಸಮೇತ ಈ ಒಂದು ಚುನಾವಣೆಯಲ್ಲಿ ನೀಡಿ ಆ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಅರಿವನ್ನು ಮೂಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುರಿತಾಗಿ ಮಾತನಾಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ HN ದೀಪಾರವರು ಮಾತನಾಡಿ, ಪ್ರಜಾಪ್ರಭುತ್ವ ಎಂದರೇನು, ಪ್ರಜೆಗಳಿಗೆ ಇರುವ ಮತದಾನದ ಹಕ್ಕು, ಅದರ ಬಳಕೆ, ಜನರ ಪ್ರಮುಖ ಅಸ್ತ್ರವಾಗಿರುವ ಮತದಾನದಿಂದ ದೇಶದ ಅಭಿವೃದ್ಧಿ ಹೇಗೆ ಎಂಬೆಲ್ಲ ವಿಚಾರವನ್ನು ಮಕ್ಕಳು ಅರಿಯುವ ಸಲುವಾಗಿ ಪ್ರತಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ತು ರಚನೆಯಾಗುತ್ತಿದೆ. ಶಾಲಾ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದವರು ಮಂತ್ರಿಮಂಡಲ ರಚನೆ ಮಾಡಿ ಅವರುಗಳು ಶಾಲೆಯಲ್ಲಿ ಪ್ರತಿದಿನ ಸ್ವಚ್ಛತೆ, ಬಿಸಿಯೂಟದ ಉಸ್ತುವಾರಿ, ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ತೊಡಗುವುದು, ಮಕ್ಕಳ ದಿನಾಚರಣೆಯಲ್ಲಿ ಮಕ್ಕಳುಗಳೇ ಅತಿಥಿಯಾಗಿ ಭಾಗವಹಿಸುವುದು ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾರೆ ಎಂದರು. ಈ ವೇಳೆ BRC ಅನಿಲ್ ಸೇರಿ ಶಾಲೆಯ ಎಲ್ಲ ಶಿಕ್ಷಕರಿದ್ದರು. ಒಂದು ಸರ್ಕಾರಿ ಪ್ರೌಢಶಾಲೆ ಪೇಟೆ ಚನ್ನರಾಯಪಟ್ಟಣದಲ್ಲಿ ಈ ದಿನ ಒಂದು ಸಾರ್ವತ್ರಿಕ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ಮಕ್ಕಳಲ್ಲಿ ಒಂದು ಮತದಾನದ ಅರಿವನ್ನು ಮೂಡಿಸ್ತಕ್ಕಂಥ, ಹಾಗೆಯೇ ಯಾವ ರೀತಿ ಸಾರ್ವಜನಿಕ ಚುನಾವಣೆಗಳು ನಡೀತವೆ ಅಂತಕ್ಕಂಥದ್ದನ್ನು ಒಂದು ಮಾದರಿಯಾಗಿ ಮಕ್ಕಳಲ್ಲಿ ಶಾಲಾ ಸಂಸತ್ ಅಡಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗೆಯೇ ಚುನಾವಣಾ ಫಲಿತಾಂಶವನ್ನು ನೀಡೋದ್ರ ಮುಖಾಂತರ ಯಾವ ರೀತಿ ಆಯ್ಕೆಯನ್ನು ಆಗ್ತಾರೆ, ಒಂದು ಶಾಸಕರಾಗಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಚುನಾವಣೆ ಮುಖಾಂತರ ಆಯ್ಕೆ ಆಗ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ತುಂಬ ಒಂದು ಒಳ್ಳೆಯ ಕೆಲಸ. ಎಲ್ಲ ಶಾಲೆಗಳಲ್ಲೂ ಸಹ ಶಾಲಾ ಸಂಸತ್ತಿದೆ. ನಮ್ಮ ಇಡೀ ರಾಜ್ಯದಲ್ಲೇ ಒಂದು ಸರ್ಕಾರನೇ ಈ ಒಂದು ಶಾಲಾ ಸಂಸತ್ತನ್ನು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದರಿಂದ ಎಲ್ಲ ಶಾಲೆಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅರಿವನ್ನು ಮೂಡಿಸ್ತಾ ಇದ್ದಾರೆ. ಮತದಾನದ ಹಕ್ಕನ್ನು ಯಾವ ರೀತಿ ಚಲಾಯಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದಾರೆ. ಇದು ತುಂಬ ಸಂತೋಷಕರವಾದಂಥ ವಿಚಾರ ಅಂತ ಹೇಳಿಕೆ ಇಷ್ಟ. ಇಂದು ಸರ್ಕಾರಿ ಪ್ರೌಢಶಾಲೆ ಪೇಟೆಯಲ್ಲಿ ನಡೆದ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೆ. ನಾನು 50 ವೋಟ್ಗಳನ್ನು ಪಡೆದು ಜಯಶೀಲನಾಗಿದ್ದೇನೆ. ನನಗೆ ವೋಟ್ ಹಾಕಿದ್ದ ಎಲ್ಲ ಗೆಳೆಯರಿಗೂ ಧನ್ಯವಾದಗಳು. ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ದೇಶದ ರಾಜಕೀಯ ವ್ಯವಸ್ಥೆ ರೂಪುಗೊಳ್ಳುವುದು ಹೇಗೆ ಎಂಬುದನ್ನು ತಿಳಿಸುವ ಕೆಲಸಕ್ಕೆ ಮುಂದಾಗಿರುವ ಶಿಕ್ಷಣ ಇಲಾಖೆ
ಇದರ ಸಲುವಾಗಿ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಸುವ ಆದೇಶವನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ನೇತ್ರಾವತಿ ಮತ್ತವರ ಶಿಕ್ಷಕರ ತಂಡ ರಾಜಕೀಯ ಚುನಾವಣೆಗೆ ಕಡಿಮೆ ಎನ್ನದ ರೀತಿಯಲ್ಲಿ ಚುನಾವಣೆಯನ್ನ ನಡೆಸಿ ಬೀಗಿದ್ದಾರೆ. ಇದು ಇತರೆ ಶಾಲೆಗಳಿಗೆ ಮಾದರಿಯಾಗಲೆಂದು ಚುನಾವಣೆ ವೈಖರಿಯ ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅದೀಗ ನಮ್ಮ G4ನಲ್ಲಿ ಆರೋಪ ಮಾಡೋದು ಬಿಟ್ಟು ಮತದಾನ ಮಾಡೋಣ. ಆರೋಪ ಮಾಡೋದು ಬಿಟ್ಟು ಮತದಾನ ಮಾಡೋಣ. ಮತದಾನ ಮಾಡೋಣ, ಪ್ರಜಾಪ್ರಭುತ್ವ ಉಳಿಸೋಣ. ಮತದಾನ ಮಾಡೋಣ, ಪ್ರಜಾಪ್ರಭುತ್ವ ಉಳಿಸೋಣ. ಅಳಿಸೋಣ ಭ್ರಷ್ಟತೆ ಅಳಿಸೋಣ. ನಾವು ಯೋಚಿಸಿ ಮತವ ಮಾಡೋಣ. ನಾವು ಯೋಚಿಸಿ ಮತವ ಮಾಡೋಣ. ಆಸೆ ಆಮಿಷಕ್ಕೆ ಒಳಗಾಗಿ ಮತವನ್ನು ಮಾರ್ಬೇಡಿ. ಸ್ವಾರ್ಥಕ್ಕಾಗಿ ದೇಶದ ಹಿತವ ಕೊಲ್ಬೇಡಿ. ಜಾತಿ ಭೇದ ಮತ ಪಂಥ ಮರೆತು ನೀತಿ ನೋಡೋಣ. ನೀತಿಯಲ್ಲೇ ನಡೆವ ವ್ಯಕ್ತಿಗೆ ಗೆಲ್ಸೋಣ. ಎಲ್ಲರೂ ಸೇರಿ ಬದ್ಧತೆ ತೋರಿ, ಎಲ್ಲರೂ ಸೇರಿ ಬದ್ಧತೆ ತೋರಿ ಮತಗಟ್ಟೆಗೆ ಹೋಗಿ ನಾವು ಎಲ್ಲರೂ ಮತವ ಹಾಕೋಣ. ಆರೋಪ ಮಾಡೋದು ಬಿಟ್ಟು ಮತದಾನ ಮಾಡೋಣ. ಆರೋಪ ಮಾಡೋದು ಬಿಟ್ಟು ಮತದಾನ ಮಾಡೋಣ. ಮತದಾನ ಮಾಡೋ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕಿಗೆ ಸರ್ಕಾರದಿಂದ ನೂತನ ನಾಮಿನಿ ನಿರ್ದೇಶಕರಾಗಿ ಹಿರಿಸಾವೆ ಹೋಬಳಿ ಬೂಕಾ ಗ್ರಾಮದ ಬಿ ಕೇಶವ ಆಯ್ಕೆ. ಶನಿವಾರದಂದು ಅಧಿಕಾರ ಸ್ವೀಕಾರ. ನೂತನ ನಿರ್ದೇಶಕರಿಗೆ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರ. ಅಯೋಧ್ಯೆಯಲ್ಲಿನ ರಾಮಮಂದಿರ ನಿರ್ಮಾಣಕ್ಕೆ ಹೊಣೆ ಹೊತ್ತಿದ್ದ ಉಡುಪಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಜುಲೈ 9ರಂದು ರಾಯರ ಮಠಕ್ಕೆ ಆಗಮನ. ಶ್ರೀಮಠದಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ ಎಂದ ಮಠದ ಅಧ್ಯಕ್ಷ ಸಿ.ವಿ. ರಾಜಪ್ಪನವರು. ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ. ವಿದ್ಯಾರ್ಥಿಗಳಿಗೋಸ್ಕರ ನಡೆದ ಚುನಾವಣೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಂಭ್ರಮದಿಂದ ಭಾಗಿ. ಗೆದ್ದ 14 ಮಂದಿಯಿಂದ ಮಂತ್ರಿಮಂಡಲ ರಚನೆ, ಶಾಲಾಭಿವೃದ್ಧಿಗೆ ಸೇವೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.